ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಆಗ್ತೇ ನೋಡ್ತಾ ಇದ್ದೀರಿ. ಎಸ್ ಎಲ್ ಸಿಯಲ್ಲಿ ಮುಖ್ಯವಾಗಿ 16 ಅಂಕಗಳಿಗೆ ಚಿತ್ರಗಳು ಬಹಳ ಮುಖ್ಯವಾಗಿವೆ. 12+4 12 ಅಂಕಗಳು ಚಿತ್ರಕ್ಕೆ ಸಂಬಂಧಪಟ್ಟಿವೆ. 4 ಅಂಕಗಳು ಉನ್ನತ ಮಟ್ಟದ ಕೌಶಲ್ಯಗಳಿಗೆ ಸಂಬಂಧಪಟ್ಟಿವೆ. ಮೊದಲಾಗಿ ನೋಡ್ತಾ ಇದ್ದೀರಿ ತಾವು ಕಾರ್ಯಗಳು. ಅದರಲ್ಲಿ ಮುಖ್ಯವಾಗಿ ಅಮೀಟರ್, ವೋಲ್ಟ್ಮೀಟರ್, ಪರಿವರ್ತಿತ ರೋಧ, ರಿಯೋಸ್ಟಾಟ್, ವಿದ್ಯುತ್ ಫ್ಯೂಸ್, ಭೂ ಸಂಪರ್ಕ ತಂತಿ ಮತ್ತು ಓಝೋನ್ ಪದರ ಇವುಗಳ ಕಾರ್ಯಗಳನ್ನು ತಾವು ತಿಳ್ಕೊಳ್ಬೇಕು. ಅಮೀಟರ್ ಮುಖ್ಯವಾದ ಕಾರ್ಯ ಏನಂತಂದ್ರೆ ವಿದ್ಯುತ್ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯಲು ಬಳಸುತ್ತಾರೆ. ವೋಲ್ಟ್ಮೀಟರ್ ಕಾರ್ಯ ನೋಡಿದಾಗ ವಿದ್ಯುತ್ ಮಂಡಲದಲ್ಲಿ ಯಾವುದೇ ಎರಡು ಬಿಂದುಗಳ ನಡುವಿನ ವಿಭವಾಂತರವನ್ನು ಅಳೆಯಲು ಬಳಸುತ್ತಾರೆ. ಪರಿವರ್ತಿತ ರೋಧ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಉಪಯೋಗಿಸುವ ಉಪಕರಣ. ರಿಯೋಸ್ಟಾಟ್ ವಿದ್ಯುತ್ ಮಂಡಲದಲ್ಲಿ ಅನೇಕ ಬಾರಿ ರೋಧವನ್ನು ಬದಲಾಯಿಸಲು ಬಳಸುತ್ತಾರೆ. ವಿದ್ಯುತ್ ಫ್ಯೂಸ್ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯ ತಾಪವು ಹೆಚ್ಚಾಗಿ ತಂತಿಯು ಕರಗಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಭೂ ಸಂಪರ್ಕ ತಂತಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮಾನವಾಗಿರುತ್ತದೆ ಮತ್ತು ಬಳಕೆದಾರನಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ. ಓಝೋನ್ ಪದರ ಇದು ಸೌರ ಬೆಳಕಿನಿಂದ ಬರುವ ನಳಾತೀತ ವಿಕಿರಣದಿಂದ ಭೂಮಿ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಮಾನವನ ಕಡಿನ ಭಾಗಗಳು ಮತ್ತು ಕಾರ್ಯಗಳು ಕೂಡ ತಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಕೊರೈಡ್ ರಕ್ತನಾಳ ಮತ್ತು ನರಗಳನ್ನು ಹೊಂದಿದ್ದು ನೋವನ್ನು ಗ್ರಹಿಸುತ್ತದೆ. ರೆಟಿನಾ ದ್ಯುತಿ ಸಂವೇದಿ ಪರದೆಯಾಗಿದ್ದು ಇದರ ಮೇಲೆ ಪ್ರತಿಬಿಂಬ ಉಂಟಾಗುತ್ತದೆ. ಕಾರ್ನಿಯ ಪಾರದರ್ಶಕ ಪದರವಾಗಿದ್ದು ಬೆಳಕು ಇದರ ಮೂಲಕ ಕಣ್ಣನ್ನು ಪ್ರವೇಶಿಸುತ್ತದೆ. ಕಣ್ಣಿನ ಪಾಪೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕನ್ನು ನಿಯಂತ್ರಿಸುತ್ತದೆ. ಮಸೂರ ಬೆಳಕಿನ ಕಿರಣವನ್ನು ವಕ್ರೀಭವನಗೊಳಿಸುವುದು ಮತ್ತು ಕಣ್ಣಿನ ಹೊಂದಾಣಿಕೆ ಉಂಟು ಮಾಡುತ್ತದೆ. ಸಿಲಿಯರಿ ಸ್ನಾಯುಗಳು ಕಣ್ಣಿನ ಮಸೂರವನ್ನು ತನ್ನ ಸ್ಥಾನದಲ್ಲಿರುವಂತೆ ಇದು ಜೋಡಿಸುತ್ತದೆ. ಸಸ್ಯ ಹಾರ್ಮೋನ್ ಆಕ್ಸಿನ್, ಜಿಬರ್ಲಿನ್, ಸೈಟೋಕೈನಿನ್ ಮತ್ತು ಅಬ್ಸಿಸಿಕ್ ಆಮ್ಲ ಇವುಗಳು ಕೂಡ ತಮಗೆ ಗೊತ್ತಿರಬೇಕು. ಮುಖ್ಯವಾಗಿ ಆಕ್ಸಿನ್ ಕಾಂಡದ ತುದಿಯಲ್ಲಿ ಸ್ರವಿಸಿ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯುವಂತೆ ಮಾಡುತ್ತದೆ. ಕಾಂಡದ ತುದಿಯನ್ನು ಹೆಚ್ಚಿಸುತ್ತದೆ. ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆ, ಹೂವಿನ ಬೆಳವಣಿಗೆಗೆ ಸಹಾಯಕವಾಗಿದೆ. ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತದೆ ಹಣ್ಣು ಮತ್ತು ಬೀಜಗಳಲ್ಲಿ. ಅಬ್ಸಿಸಿಕ್ ಆಮ್ಲ ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ಬೀಜ ಮಗುಗಳು ಉದುರುವಿಕೆ, ಎಲೆಗಳ ಬಾಡುವಿಕೆಗೆ ಕಾರಣವಾಗಿದೆ. ಹೂವಿನ ಭಾಗಗಳ ಕಾರ್ಯಗಳು ಕೂಡ ತಮಗೆ ಗೊತ್ತಿರಬೇಕು. ಕೇಸರ, ಶಲಾಕೆ, ಅದೇ ರೀತಿ ಝೈಲಂ ಇದು ನೀರು ಮತ್ತು ಲವಣಗಳ ಸಾಗಾಣಿಕೆ, ಜಲವಾಹಕ ಅಂಗಾಂಶ ಅಂತ ಕರೀತಾರೆ ಇದಕ್ಕೆ. ಫ್ಲೋಯಂ ಆಹಾರ ಸಾಗಾಣಿಕೆ, ಆಹಾರ ವಾಹಕ ಅಂಗಾಂಶ ಅಂತ ಕರೀತಾರೆ. ಪತ್ರರಂಧ್ರಗಳ ಕಾರ್ಯಗಳನ್ನು ತಿಳಿಸಿರಿ ಎಂದು ಕೂಡ ಕೇಳಬಹುದು ಪರೀಕ್ಷೆಯಲ್ಲಿ. ಅನಿಲಗಳ ವಿನಿಮಯ, ಬಾಷ್ಪ ವಿಸರ್ಜನೆ, ನಿಯಂತ್ರಣ, ನೀರಿನ ಮೇಲ್ಮುಖ ಸೆಳೆತವಾಗಿದೆ. ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಕಾರ್ಯ ನೋಡಿದಾಗ ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಲವಣಗಳ ಹರಿವಿಕೆ ಉಂಟು ಮಾಡುತ್ತದೆ. ಅದೇ ರೀತಿ ಮೇಲ್ಮುಖ ಚಲನೆ ಅಥವಾ ಬಾಷ್ಪೀಕರಣ ಸೆಳೆತ ಸಸ್ಯ ದೇಹದ ತಾಪದ ನಿಯಂತ್ರಣ ಕೂಡ ಮಾಡುತ್ತದೆ. ಕಾವಲು ಜೀವಕೋಶಗಳು ಪತ್ರರಂಧ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆಗೆ ಸಹಾಯಕವಾಗಿದೆ. ಅಲ್ಲದೆ ಈ ಪ್ರಾಣಿ ಹಾರ್ಮೋನ್ಗಳು ಕೂಡ ಬಹಳ ಮುಖ್ಯವಾಗಿದೆ. ಅದರಲ್ಲಿ ಥೈರಾಯ್ಡ್ ಗ್ರಂಥಿ, ಅವುಗಳ ಹಾರ್ಮೋನ್ಗಳ ಮತ್ತು ಕಾರ್ಯವನ್ನು ಕೂಡ ಕೇಳ್ತಾರೆ ಪರೀಕ್ಷೆಯಲ್ಲಿ. ಅಡ್ರಿನಲ್ ಗ್ರಂಥಿ, ಮೇಲ್ಜರ್ಕ ಗ್ರಂಥಿ, ಪಿಟ್ಯೂಟರಿ ಗ್ರಂಥಿ, ವೃಷಣಗಳು, ಅಂಡಾಶಯ. ಸೊ ಇಲ್ಲಿ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಸ್ರವಿಸುತ್ತದೆ. ಅಡ್ರಿನಲ್ ಗ್ರಂಥಿ ಅಡ್ರಿನಾಲಿನ್, ಮೆದುಜರ್ಕ ಗ್ರಂಥಿ ಇನ್ಸುಲಿನ್, ಪಿಟ್ಯೂಟರಿ ಗ್ರಂಥಿ ಬೆಳವಣಿಗೆ ಹಾರ್ಮೋನ್, ವೃಷಣಗಳು ಟೆಸ್ಟೋಸ್ಟಿರಾನ್, ಅಂಡಾಶಯ ಎಸ್ಟ್ರೋಜನ್. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ಸುಲಿನ್ ಕೇಳಿದ್ರು. ಇನ್ಸುಲಿನ್ ಕೊರತೆಯಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಗಂಡು ಸಂತಾನೋತ್ಪತ್ತಿಯ ಅಂಗಗಳ ಕಾರ್ಯಗಳು ವೃಷಣಗಳು ವೀರ್ಯಾಣುಗಳ ಉತ್ಪಾದನೆ, ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಸ್ರವಿಕೆ, ವೀರ್ಯನಾಳ ವೀರಾಣುಗಳ ಸಾಗಾಣಿಕೆ, ವೀರ್ಯಕೋಶಕ್ಕೆ ಪ್ರೋಸ್ಟೇಟ್ ಗ್ರಂಥಿ ಕಾರ್ಯವನ್ನು ಕೂಡ ಕೇಳಿದರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ. ವೀರ್ಯಾಣುಗಳನ್ನು ಪೋಷಕ ದ್ರವದ ಮೂಲಕ ಪೋಷಿಸುತ್ತದೆ ಹಾಗೂ ಸಾಗಾಣಿಕೆ ಸುಲಭವಾಗಿಸುತ್ತದೆ. ಶಿಶ್ನ ವೀರ್ಯಾಣುಗಳನ್ನು ವೀರ್ಯನಾಳದ ಮೂಲಕ ಹೊರಹಾಕುತ್ತದೆ. ಮೂತ್ರ ವಿಸರ್ಜನಾ ನಾಳ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇರುವ ಸಾಮಾನ್ಯ ಮಾರ್ಗವಾಗಿದೆ. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಕಾರ್ಯ ಕೂಡ ಕೇಳ್ತಾರೆ. ಇದರಲ್ಲಿ ಅಂಡಾಶಯ, ಅಂಡಾಣುಗಳ ಉತ್ಪತ್ತಿ ಮತ್ತು ಎಸ್ಟ್ರೋಜನ್ಸ್ ಹಾರ್ಮೋನ್ ಸ್ರವಿಕೆ, ಫಲೋಪಿಯನ್ ನಾಳ ಫಲಿತಗೊಂಡ ಅಂಡಾಣುಗಳನ್ನು ಗರ್ಭಕೋಶಕ್ಕೆ ಸಾಗಿಸುವುದು, ಗರ್ಭಕೋಶ ಭ್ರೂಣದ ಬೆಳವಣಿಗೆ ಸಹಕರಿಸುತ್ತದೆ. ಯೋನಿ ವೀರ್ಯಾಣುಗಳನ್ನು ಸ್ವೀಕರಿಸುತ್ತದೆ. ಜರಾಯು ಮುಖ್ಯವಾಗಿ ಜರಾಯುವಿನ ಕಾರ್ಯ ಕೇಳ್ತಾರೆ. ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಅನ್ನು ಸಾಗಿಸುತ್ತದೆ. ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ತಾಯಿಯ ರಕ್ತಕ್ಕೆ ಜರಾಯುವಿನ ಮೂಲಕ ವರ್ಗಾಯಿಸಿ ಹೊರಹಾಕಲ್ಪಡುತ್ತದೆ. ಮಿಡಿನ ಭಾಗಗಳ ಕಾರ್ಯ ಕೂಡ ಕೇಳ್ತಾರೆ. ಮುಮ್ಮೆದುಳು, ಥಿಲಾಮಸ್, ಹೈಪೋಥಿಲಾಮಸ್, ಪಾನ್ಸ್, ಅನುಮಸ್ತಿಷ್ಕ, ಮೆಡುಲ್ಲಾ ಅಬ್ಲಿಗಂಟ. ವಿದ್ಯಾರ್ಥಿಗಳೇ ತಮಗೆ ಈ ಮಿದುಳಿನ ಭಾಗಗಳ ಕಾರ್ಯ ಕೂಡ ಗೊತ್ತಿರಬೇಕು. ನೆನಪಿರಲಿ, ಮುಮ್ಮೆದುಳು
ಮಹಾಮಸ್ತಿಷ್ಕ ಅದರಲ್ಲಿ ಶ್ರವಣ, ವಾಸನೆ, ದೃಷ್ಟಿ ಕಾರ್ಯಗಳು, ಜ್ಞಾನೇಂದ್ರಿಯಗಳ ಜ್ಞಾನವಾಹಿ ಸಂದೇಶಗಳ ಸಂಗ್ರಹ, ಜ್ಞಾಪಕ ಶಕ್ತಿ, ಬುದ್ಧಿ ಶಕ್ತಿ, ಕಲ್ಪನೆ, ಭಾವನೆ, ವಿವೇಚನೆ, ಇಚ್ಛಾಶಕ್ತಿ ಮತ್ತು ಪ್ರಜ್ಞೆ ಕೇಂದ್ರ ಮುಮ್ಮೆದುಳಾಗಿದೆ. ಅದು ಮಹಾಮಸ್ತಿಷ್ಕ. ಥಿಲಾಮಸ್ ಥಲಾಮಸ್ ಜ್ಞಾನೇಂದ್ರಿಯಗಳ ಜ್ಞಾನವಾಹಿ ಸಂದೇಶಗಳನ್ನು ಮಹಾಮಸ್ತಿಷ್ಕಕ್ಕೆ ಕಳಿಸುವುದು. ಹೈಪೋಥೆಲಮಸ್ ದೇಹದ ಉಷ್ಣತೆಯ ನಿಯಂತ್ರಣ, ನೀರಿನ ಸಮತೋಲನ, ನಿದ್ರೆ, ಅಪೇಕ್ಷೆ ಹಾಗೂ ಪಿಟ್ಯೂಟರಿ ಗ್ರಂಥಿಯ ನಿಯಂತ್ರಣ ಮಾಡುತ್ತದೆ. ಪಾನ್ಸ್ ಆಹಾರ ಅಗಿಯುವುದು, ಮುಖದ ಭಾವನೆಗಳ ನಿಯಂತ್ರಣ ಮಾಡುತ್ತದೆ. ಅನುಮಸ್ತಿಷ್ಕ ಓಡುವುದು, ಜಿಗಿಯುವುದು, ಸ್ನಾಯುಗಳ ಹೊಂದಾಣಿಕೆ, ದೇಹದ ಸಮತೋಲನ ಮಾಡುತ್ತದೆ. ಮಿಡಲಾ ಅಬಿಲಂಗಟ ಹೃದಯದ ಬಡಿತ, ರಕ್ತದ ಒತ್ತಡ, ಆಹಾರ ಪರಿಕ್ರಮಣ ಚಲನೆ, ನುಂಗುವುದು, ವಾಂತಿಯಾಗುವಿಕೆ, ಬಾಯಲ್ಲಿ ನೀರುವಿಕೆ ಮಾಡುತ್ತದೆ. ಜೀವ ಪ್ರಕ್ರಿಯೆಗಳ ಕಾರ್ಯಗಳು ಕೂಡ ತುಂಬ ಗೊತ್ತಿರಬೇಕು. ಜೀರ್ಣಕ್ರಿಯೆ, ಉಸಿರಾಟ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ, ರಕ್ತ ಪರಿಚಲನೆ, ವಿಸರ್ಜನೆ ಕ್ರಿಯೆ, ಜೀರ್ಣಾಂಗ ವ್ಯೂಹದಲ್ಲಿನ ಗ್ರಂಥಿಗಳು, ಕಿಣ್ವಗಳು ಮತ್ತು ಅವುಗಳ ಕಾರ್ಯಗಳು ನೋಡ್ತಾ ಇದ್ದೀವಿ. ಇದರಲ್ಲಿ ಲಾಲಾ ಗ್ರಂಥಿ, ಅಮೈಲೇಸ್ ಪಿಷ್ಟವನ್ನು ಸಕ್ಕರೆನಾಗಿ ಪರಿವರ್ತಿಸುತ್ತದೆ. ಜಠರ ಇದರಲ್ಲಿ ಪೆಪ್ಸಿನ್ ಎನ್ನುವ ಕಿಣ್ವ ಇರ್ತದೆ. ಪ್ರೋಟೀನ್ ಜೀರ್ಣಕ್ರಿಯೆ ಮಾಡುತ್ತದೆ. ಯಕೃತ್ ಅದರಲ್ಲಿ ಪಿತ್ತರಸ, ಕೊಬ್ಬಿನ ಎಮಲ್ಸೀಕರಣ ಮಾಡುತ್ತದೆ. ಮೆದುಜೀರಕಾಂಗ ಟ್ರಿಪ್ಸಿನ್ ಪ್ರೋಟೀನ್ ಜೀರ್ಣಕ್ರಿಯೆ ಮಾಡುತ್ತದೆ. ಲಿಪೇಸ್ ಸಂಕೀರ್ಣ ಕೊಬ್ಬುಗಳನ್ನು ಸರಳ ಕೊಬ್ಬುಗಳಾಗಿ ಪರಿವರ್ತನೆ ಮಾಡುತ್ತದೆ. ಕರುಳಿನ ರಸ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತದೆ. ಒಟ್ಟಾರೆಯಾಗಿ ಸಣ್ಣ ಕೂಡಿನಲ್ಲಿ ಪೂರ್ಣ ಪ್ರಮಾಣದ ಜೀರ್ಣಕ್ರಿಯೆ ಆಗ್ತದೆ. ಮಾಲ್ಟೋಸ್ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಪರಿವರ್ತಿಸುತ್ತದೆ. ಸುಕ್ರೋಸ್ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತದೆ. ಜೀರ್ಣಾಂಗ ವ್ಯೂಹದ ಅಂಗಗಳು ಮತ್ತು ಗ್ರಂಥಿಗಳ ಕಾರ್ಯಗಳು ನೋಡ್ತಾ ಇದ್ದೀರಿ. ಬಾಯಿ, ನಾಲಿಗೆ ಹೈಡ್ರೋಕ್ಲೋರಿಕ್ ಆಮ್ಲ ಅದರಲ್ಲಿ ಪೆಪ್ಸಿನ್ ಕ್ರಿಯೆಯನ್ನು ಉತ್ತೇಜಿಸುವ ಆಮ್ಲೀಯ ಮಾಧ್ಯಮ ಉಂಟು ಮಾಡುತ್ತದೆ ಮತ್ತು ಸೂಕ್ಷ್ಮ ಜೀವನಕೊಳ್ಳತಕ್ಕಂಥ ಒಂದು ಸ್ಥಳವಾಗಿದೆ. ಲೋಳೆ, ಸಣ್ಣ ಕರುಳು, ಯಕೃತ್, ವಿಲ್ಲೆ ಆಹಾರವನ್ನು ಹೀರಿಕೊಳ್ಳತಕ್ಕಂಥ ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ. ವಿಲ್ಲೆಗಳ ರಕ್ತನಾಳಗಳು ಹೀರಿದ ಆಹಾರವನ್ನು ರಕ್ತವು ಪ್ರತಿಯೊಂದು ಜೀವಕೋಶಕ್ಕೂ ಸಾಗಿಸುತ್ತದೆ. ಅಲ್ಲದೆ ಶ್ವಾಸಾಂಗ ವ್ಯೂಹದ ಅಂಗಗಳ ಕಾರ್ಯಗಳು ಕೂಡ ಗೊತ್ತಿರಬೇಕು. ಮೂಗು, ಮೃದುಸ್ವಿ ಉಂಗುರಗಳು, ಗಾಳಿಯ ಗೂಡುಗಳು, ವಿಸರ್ಜನಾಂಗಗಳ ಕಾರ್ಯಗಳು ನೆಫ್ರಾನ್, ಮೂತ್ರಪಿಂಡ, ಮೂತ್ರಕೋಶ, ಮೂತ್ರದ್ವಾರ, ವಿಘಟಕರು. ಸಾಗಾಣಿಕೆ ವ್ಯೂಹದ ಅಂಗಗಳ ಕಾರ್ಯಗಳು ಪ್ಲಾಸ್ಮಾ ಆಹಾರ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಸಾಗಿಸುತ್ತದೆ. ಆರ್ಬಿಸಿ ರೆಡ್ ಬ್ಲಡ್ ಸೆಲ್ಸ್ ಆಕ್ಸಿಜನ್ ಮತ್ತು ಇಂಗಾಲದ ಡೈಆಕ್ಸೈಡ್ಗಳ ಸಾಗಾಣಿಕೆ ಮಾಡುತ್ತದೆ. ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್ ರೋಗ ನಿರೋಧಕ ಶಕ್ತಿಯನ್ನು ಉಂಟು ಮಾಡುತ್ತದೆ. ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ಉಚ್ಚ ಮತ್ತು ನೀಚ ಅಭಿಧಮನಿಗಳು ಆಕ್ಸಿಜನ್ ರಹಿತ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನು ಹೃದಯದ ನಾನಾ ಭಾಗಗಳಿಗೆ ಹೃದಯಕ್ಕೆ ತರುತ್ತವೆ. ಪುಪ್ಪಸಕ ಅಭಿಧಮನಿಗಳು ಆಕ್ಸಿಜನ್ ಸಹಿತ ರಕ್ತವನ್ನು ಶ್ವಾಸಕೋಶಗಳಿಂದ ಹೃದಯಕ್ಕೆ ತರುತ್ತದೆ. ಮಹಾ ಅಪಧಮನಿ ಆಕ್ಸಿಜನ್ ಸಹಿತ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ಅದು ಸಾಗಿಸುತ್ತದೆ. ಪುಪ್ಪಸಕ ಅಪಧಮನಿ ಲೋಮನಾಳಗಳು ಅಂದ್ರೇನು? ರಕ್ತ ಮತ್ತು ಜೀವಕೋಶಗಳ ಮಧ್ಯೆ ವಸ್ತುಗಳು ವಿನಿಮಯ ಮಾಡುತ್ತದೆ. ದುಗ್ಧರಸ ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಡುವ ಕೊಬ್ಬನ್ನು ಸಾಗಿಸಲ್ಪಡುತ್ತದೆ. ಜೀವಕೋಶ ಅಧಿಕ ದ್ರವ ಪದಾರ್ಥಗಳನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತದೆ. ಹೃದಯದ ಕವಾಟಗಳ ಕಾರ್ಯ ಕೂಡ ಕೇಳಬಹುದು. ರಕ್ತವನ್ನು ಹಿಮ್ಮುಖವಾಗಿ ಹರಿಯದಂತೆ ಅದನ್ನು ನಿಯಂತ್ರಿಸುತ್ತದೆ. ಅಂದರೆ ಸೆಪ್ಟಮ್ ಅಥವಾ ವಿಭಜಿಸುವ ಭಿತ್ತಿ. ಅದರ ಕಾರ್ಯವೇನು? ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಕ್ತ ಮಿಶ್ರಣವಾಗದಂತೆ ಹೃದಯ ಎಡಭಾಗ ಮತ್ತು ಬಲಭಾಗಗಳಿಗೆ ಇದು ವಿಭಜಿಸುತ್ತದೆ. ಗುಣಲಕ್ಷಣಗಳು ಏನು? ಕಾಂತೀಯ ಬಲಕ್ಕೆ ಗುಣಲಕ್ಷಣ ಕೂಡ ಕೇಳ್ತಾರೆ ವಿದ್ಯಾರ್ಥಿಗಳೇ. ಇವು ಆವರ್ತ ಜಾಲಗಳಾಗಿವೆ. ಇವು ಒಂದನ್ನೊಂದು ಸೇರಿಸುವುದಿಲ್ಲ. ಉತ್ತರ ಧ್ರುವದಲ್ಲಿ ಉಚ್ಚರಿಸಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಇವುಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾಗಿರುತ್ತದೆ. ಇವುಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರ ಬಲವು ಹೆಚ್ಚಾಗುತ್ತದೆ. ನಿಮ್ನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬರುತ್ತದೆ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಸತ್ಯ ಮತ್ತು ತಲೆಕೆಳದ ಪ್ರತಿಬಿಂಬ ಉಂಟು ಮಾಡುತ್ತದೆ. ಪಿನ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿರುತ್ತದೆ. ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ನೇರ ಮತ್ತು ಮಿಥ್ಯ ಪ್ರತಿಬಿಂಬ ಉಂಟು ಮಾಡುತ್ತದೆ. ನೋಡ್ತಾ ಇದ್ರಿ ನಿಮ್ನ ಮಸೂರದ ಒಂದು ಯಾವ ತರ ಇರ್ತದೆ. ನಿಮ್ನ ಮಸೂರ ಅಂತಕ್ಕಂಥ ಒಂದು ಗುಣಲಕ್ಷಣ ತಾವು ಕಾಣ್ತಾ ಇದ್ದೀರಿ. ಪಿನ ಮಸೂರದ ಕಾಣ್ತಾ ಇದ್ದೀರಿ. ಸೊಲೆನಾಯ್ಡ್ ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳೇನು? ಸೊಲೆನಾಯ್ಡ್ ಒಳಭಾಗದಲ್ಲಿರುವ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಮತ್ತು ಸರಳ ರೇಖೆಗಳಂತಿರುತ್ತವೆ. ಸೊಲೆನಾಯ್ಡ್ನ ಒಳಭಾಗದ ಪ್ರತಿಬಿಂದುವಿನಲ್ಲಿ ಕಾಂತಕ್ಷೇತ್ರವು ಸಮನಾಗಿರುತ್ತದೆ. ಅಂದರೆ ಕಾಂತಕ್ಷೇತ್ರವು ಏಕರೂಪದಲ್ಲಿ ಇರುತ್ತದೆ. ನೇರ ಭಾಗದಲ್ಲಿ ಉಂಟಾದ ಕಾಂತಕ್ಷೇತ್ರ ಬಗ್ಗೆ ತಾವು ಕಾಣ್ತಾ ಇದ್ದೀರಿ ಕೆಲವೊಂದು ಪಾಯಿಂಟ್ಸ್ಗಳು. ಅದೇ ರೀತಿ ಅಯನಿಕ್ ಸಂಯುಕ್ತಗಳ ಗುಣಲಕ್ಷಣ ತಿಳಿಸಿರಿ ಅಂತ ಕೂಡ ತಾವು ಕಾಣ್ತಾ ಇದ್ದೀರಿ. ಅಯನಿಕ್ ಸಂಯುಕ್ತಗಳು ಸ್ಫಟಿಕ ಗುಣವನ್ನು ಹೊಂದಿರುತ್ತವೆ. ಇವು ಕರಗುವ ಮತ್ತು ಕುದಿಯುವ ಬಿಂದು ಹೆಚ್ಚಾಗಿರುತ್ತದೆ. ಇದರಲ್ಲಿ ನೀರಿನಲ್ಲಿ ಕರಗುತ್ತವೆ, ಆದರೆ ಸಾವಯವ ದ್ರಾವಕಗಳಲ್ಲಿ ಕರಗುವುದಿಲ್ಲ. ದ್ರವಿಸಿದ ಅಥವಾ ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳಾಗಿವೆ. ಇವು ಅಯನಿಕ್ ಬಂಧನದಿಂದ ಉಂಟಾಗಿವೆ. ಸರ್ವೆಲೆನ್ಸ್ ಸಂಯುಕ್ತಗಳನ್ನು ತಿಳಿಸಿರಿ.
ಇಥನಾಲ್ನ ಗುಣಲಕ್ಷಣಗಳು. ಇಥನಾಲ್ ಕೊಠಡಿಯ ತಾಪದಲ್ಲಿ ದ್ರವ ರೂಪದಲ್ಲಿರುತ್ತದೆ. ಇದು ಉತ್ತಮ ದ್ರಾವಕವಾಗಿರುವುದರಿಂದ ಟಿಂಕ್ಚರ್, ಅಯೋಡಿನ್ ಮತ್ತು ಇತರೆ ಔಷಧಿಗಳಲ್ಲಿ ಈ ಇಥನಾಲ್ ಅನ್ನು ಬಳಸುತ್ತಾರೆ. ಇಥನಿಕ್ ಆಮ್ಲದ ಗುಣಲಕ್ಷಣಗಳನ್ನು ತಿಳಿಸಿರಿ. ಕೊಠಡಿಯ ತಾಪದಲ್ಲಿ ದ್ರವ ರೂಪದಲ್ಲಿರುತ್ತದೆ. ಇದನ್ನು ಉಪ್ಪಿನಕಾಯಿ ಸಂರಕ್ಷಕವಾಗಿ ಬಳಸುತ್ತಾರೆ. ಆಮ್ಲಗಳ ಗುಣಲಕ್ಷಣಗಳು ನೋಡ್ತಾ ಇದ್ದೀರಿ. ಆಮ್ಲ ಹುಳಿ ರುಚಿ ಹೊಂದಿರುತ್ತದೆ. ಆಮ್ಲಗಳು ನೀಲಿ ಟಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಲೋಹಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡುತ್ತವೆ. ಸೊ ಕೆಲವೊಂದು ಪಾರ್ಟ್ಸ್ ತಮಗೆ ಗೊತ್ತಿರಬೇಕು. ಲೋಹೀಯ ಆಕ್ಸೈಡ್ಗಳೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡುತ್ತವೆ. ಪ್ರತ್ಯಾಮ್ಲಗಳನ್ನು ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತವೆ. ತಟಸ್ಥೀಕರಣ ಅಂತ ಕರಿತೀವಿ ನಾವು. ಪ್ರತ್ಯಾಮ್ಲ ಗುಣಲಕ್ಷಣ ನೋಡ್ತಾ ಇದ್ರೆ ವಿದ್ಯಾರ್ಥಿಗಳೇ, ಪ್ರತ್ಯಾಮ್ಲ ಕಹಿ ರುಚಿ ಹೊಂದಿರುತ್ತವೆ. ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತವೆ. ಅಲೋಹಗಳನ್ನು ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಮಾಡುತ್ತವೆ. ಆಮ್ಲಗಳನ್ನು ವರ್ತಿಸಿ ಲವಣ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತವೆ. ಲೋಹಗಳ ಗುಣಲಕ್ಷಣ ತಾವು ಕಾಣ್ತಾ ಇದ್ದೀರಿ. ಅಲೋಹಗಳ ಗುಣಲಕ್ಷಣ ಕೂಡ ತಾವು ಕಾಣ್ತಾ ಇದ್ದೀರಿ. ಸೊ ಲೋಹಗಳ ಗುಣಲಕ್ಷಣಗಳು ಮತ್ತು ಅಲೋಹಗಳ ಗುಣಲಕ್ಷಣಗಳು ತಮ್ಗೆ ಗೊತ್ತಿರಬೇಕು. ಸಮಾಂಗಿಗಳ ಗುಣಲಕ್ಷಣಗಳನ್ನು ತಿಳಿಸಿರಿ. ಒಂದೇ ರೀತಿಯ ಅಣುಸೂತ್ರ ಹೊಂದಿರುತ್ತವೆ, ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿರುತ್ತವೆ. ಮಿಶ್ರ ಲೋಹಗಳ ಗುಣಲಕ್ಷಣ ಕೂಡ ತಾವು ಕಾಣ್ತಾ ಇದ್ದೀರಿ. ಕೆಲವು ಉಪಯೋಗ ಕೂಡ ತಮ್ಗೆ ಗೊತ್ತಿರಬೇಕು. ಚಿಪ್ಸ್ ತಯಾರಕರು ನೈಟ್ರೋಜನ್ ಹಾಯಿಸ್ತಾರೆ. ಕಾರಣವೇನು ಅಂತಂದಾಗ ಅಲ್ಲಿ ಉತ್ಕರ್ಷಣೆಯನ್ನು ತಡೆಯಲು ಅಂತ ತಾವು ಇಲ್ಲಿ ತಿಳ್ಕೊಂಡಿರಬೇಕು. ಸಾಮಾನ್ಯ ಉಪ್ಪಿನ ಅಣುಸೂತ್ರ ಸೋಡಿಯಂ ಕ್ಲೋರೈಡ್. ಎಲ್ಲಿ ಬಳಸ್ತಾರೆ ಅಂತಂದ್ರೆ ಗೃಹ ಬಳಕೆಯ ಆಹಾರ ರುಚಿ ಹೆಚ್ಚಿಸಲು ಬಳಸ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್, ಕಾಸ್ಟಿಕ್ ಸೋಡಾ, ಅಡಿಗೆ ಸೋಡಾ, ವಾಷಿಂಗ್ ಸೋಡಾ, ಚಲುವೆ ಪುಡಿ ಅಂತ ವಸ್ತುಗಳ ತಯಾರಿಕೆಗೆ ಬಳಸುತ್ತಾರೆ. ಅಲ್ಲದೆ ಮೀನು, ಮಾಂಸ, ಉಪ್ಪಿನಕಾಯಿ ಸಂರಕ್ಷಣೆಯಲ್ಲಿ ಕೂಡ ಬಳಸ್ತಾರೆ. ಸೋಡಿಯಂ ಹೈಡ್ರಾಕ್ಸೈಡ್ ಸಾಬೂನು ಮತ್ತು ಮಾರ್ಜಕಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಕಾಗದ ತಯಾರಿಕೆಯಲ್ಲಿ ಬಳಸ್ತಾರೆ. ಕೃತಕ ನೂಲುಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ಅಲ್ಯೂಮಿನಿಯಂ ತಯಾರಿಕೆಯಲ್ಲಿ ಬಳಸ್ತಾರೆ. ಸೋಡಿಯಂ ಕಾರ್ಬೋನೇಟ್ ಅಥವಾ ವಾಷಿಂಗ್ ಸೋಡಾ ನೀರಿನ ಶಾಶ್ವತ ವ್ಯವಸ್ಥೆಯನ್ನು ಬಳಸುತ್ತಾರೆ. ಗೃಹ ಬಳಕೆ ಸ್ವಚ್ಛ ಕರಿಯಲ್ಲಿ ಬಳಸುತ್ತಾರೆ. ಬೊರಾಕ್ಸ್ ತಯಾರಿಕೆ ಉತ್ಪತ್ತಿಯನ್ನು ಬಳಸುತ್ತಾರೆ. ಗಾಜು, ಸಾಬೂನು ಮತ್ತು ಕಾಗದ ತಯಾರಿಕೆಯಲ್ಲಿ ಬಳಸುತ್ತಾರೆ. ಸೋಡಿಯಂ ಬೈಕಾರ್ಬನೇಟ್ ಅಡಿಗೆ ಸೋಡಾಗಳ ಉಪಯೋಗ ಗೊತ್ತಿರಬೇಕು. ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಆಮ್ಲ ಶಾಮಕ ಬಳಸುತ್ತಾರೆ. ಸೋಡಾ ವಾಟರ್ ಆಮ್ಲ ಶಾಮಕದ ಸೋಡಾ ಆಸಿಡ್ ಅನ್ನು ಬಳಸುತ್ತಾರೆ. ಚಲುವೆ ಪುಡಿಯ ಉಪಯೋಗ ಕೇಳಿದ್ರು. ಇದರ ಅಣುಸೂತ್ರ CaOCl2 ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಹತ್ತಿಗೆ ಮತ್ತು ನಾರು ಬಿಳುಪಿನಲ್ಲಿ ಬಳಸುತ್ತಾರೆ. ಕಾಗದ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅದರಲ್ಲಿ ಮರದ ತಿರುಳಿಗೆ ಬಿಳುಪಿನಲ್ಲಿ ಬಳಸುತ್ತಾರೆ. ರಾಸಾಯನಿಕ ಕಾರ್ಖಾನೆಯಲ್ಲಿ ಉತ್ಕರ್ಷಣೆಗೆ ಬಳಸುತ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೈಡ್ ಅಂತ ಕರೀತಾರೆ. ಇದಕ್ಕೆ ವಿಗ್ರಹಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಅಲಂಕಾರಿಕ ಸಾಮಗ್ರಿಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಮುರಿದ ಮೂಳೆಗಳನ್ನು ಜೋಡಿಸಲು ಬಳಸುತ್ತಾರೆ. ನುಣುಪಾದ ಮೇಲ್ಮೈ ನಿರ್ಮಿಸಲು ಬಳಸುತ್ತಾರೆ. ಥರ್ಮಿಡ್ ಕ್ರಿಯೆ ಎಂದರೇನು? ರೈಲ್ವೆ ಹಳಿಗಳನ್ನು ಜೋಡಿಸುವ ಮತ್ತು ಮುರಿದ ಯಂತ್ರ ಭಾಗಗಳನ್ನು ಜೋಡಿಸುವ ಪ್ರಕ್ರಿಯೆಯಲ್ಲಿ ಬಳಸುತ್ತಾರೆ. ಬೆಸಿಗೆ ಲೋಹ ಸೂಚಿಕೆಗಳು. ನಿಮ್ನ ದರ್ಪಣ ನೋಡ್ತಾ ಇದ್ರೆ ಇದರಲ್ಲಿ ಎಲ್ಲಿದ್ರ ಉಪಯೋಗ? ಟಾರ್ಚ್, ತಪಾಸಣಾ ದೀಪಗಳು, ವಾಹನಗಳ ಹೆಡ್ಲೈಟ್ಗಳಲ್ಲಿ ಬಳಸುತ್ತಾರೆ. ಕ್ಷೌರ ಅಂಗಡಿಗಳಲ್ಲಿ ಬಳಸುತ್ತಾರೆ. ದಂತ ವೈದ್ಯರು ಹಲ್ಲಿನ ಪರೀಕ್ಷೆಯಲ್ಲಿ ಬಳಸುತ್ತಾರೆ. ಸೌರ ಕುಲುಮೆ ಮತ್ತು ಅಥವಾ ಕುಕ್ಕರ್ಗಳಲ್ಲಿ ಬಳಸುತ್ತಾರೆ. ಸೌರ ಕುಕ್ಕರ್ಗಳಲ್ಲಿ ಬಳಸುತ್ತಾರೆ. ಪೀನ ದರ್ಪಣ ವಾಹನಗಳ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ. ಚಿಕ್ಕ ಮತ್ತು ನೇರ ಪ್ರತಿಮೆ ಪಡೆಯಲು. ಪೀನ ಮಸೂರ ದೂರದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಬಳಸುತ್ತಾರೆ. ನಿಮ್ನ ಮಸೂರ ಸಮೀಪ ದೃಷ್ಟಿ ದೋಷಕ್ಕೆ ಪರಿಹಾರವಾಗಿ ಬಳಸುತ್ತಾರೆ. ಟಾರ್ಚ್ ಲೈಟ್ಗಳಲ್ಲಿ ಕೂಡ ಅದನ್ನು ಬಳಸುತ್ತಾರೆ. ಎಷ್ಟರ ಉಪಯೋಗಗಳನ್ನು ತಿಳಿಸಿರಿ. ಸುವಾಸಕಿಗಳು ಮತ್ತು ಸ್ವಾದಕಾರಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಕ್ಲೋರಿನ್ ಉಪಯೋಗ ನೀರಿನ ಶುದ್ಧೀಕರಣ, ಈಜುಕೊಳಗಳ ಸ್ವಚ್ಛತೆ, PVC ಮತ್ತು ಸೋಂಕು ನಾಶಕಗಳು, CFC ಮತ್ತು ಕೀಟನಾಶಕಗಳು ಬಳಸುತ್ತಾರೆ. ಇಥನಾಲ್, ಹೈಡ್ರೋಜನ್ ಮತ್ತು ಎಥೆನಿಕ್ ಆಮ್ಲಗಳ ಗುಣಗಳು ಕೂಡ ಉಪಯೋಗಗಳು ಕೂಡ ತಮಗೆ ಗೊತ್ತಿರಬೇಕು. ನೋಡ್ತಾ ಇದ್ದೀರಿ ಇಲ್ಲಿ ಅವಲಂಬಿಸಿರುವ ಅಂಶಗಳು. ನೇರ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರದ ಅವಲಂಬಿಸಿರುವ ಅಂಶಗಳು ತಾವು ಕಾಣ್ತಾ ಇದ್ದೀರಿ. ಕಾಂತಕ್ಷೇತ್ರ ದಿಕ್ಕು ವಿದ್ಯುತ್ ಹರಿಯುವ ದಿಕ್ಕನ್ನು ಅವಲಂಬಿಸಿದೆ. ಕಾಂತಕ್ಷೇತ್ರದ ಪ್ರಮಾಣ ವಾಹಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ಅವಲಂಬಿಸಿದೆ. ವಾಹಕ ದೂರದೊಂದಿಗೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ವೃತ್ತಾಕಾರ ವಾಹಕದ ಮೂಲಕ ವಿದ್ಯುತ್ ಹರಿಸಿದಾಗ ಉಂಟಾಗುವ ಕಾಂತಕ್ಷೇತ್ರ ಅವಲಂಬಿಸಿರುವ ಅಂಶಗಳು ವಾಹಕ ಸುತ್ತುಗಳ ಸಂಖ್ಯೆ, ವಿದ್ಯುತ್ ಪ್ರಮಾಣ ಮತ್ತು ವಾಹಕ ತ್ರಿಜ್ಯ ತಮಗೆ ಗೊತ್ತಿರಬೇಕು ಪಾಯಿಂಟು. ಚದುರಿದ ಬೆಳಕಿನ ಬಣ್ಣವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿರಿ ಅಂತ ಒಂದು ಹೆಡ್ಡಿಂಗ್ ನೋಡ್ತಾ ಇದ್ದಿರ್ತಾವೆ. ಇದರಲ್ಲಿ ಅದೇ ರೀತಿ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಬಹಳ ಇಂಪಾರ್ಟೆಂಟ್ ಒಂದು ಪ್ರಶ್ನೆ. ಕಳೆದ ಸಾಲಿನಲ್ಲಿ 3 ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದ್ರು. ವಾಹಕ ರೋಧ ಅವಲಂಬಿಸಿರುವ ಅಂಶಗಳು ಮುಖ್ಯವಾಗಿ ವಸ್ತುವಿನ ಪ್ರಾಕೃತಿಕ ಗುಣ. ವಾಹಕ ತಂತಿಯ ಉದ್ದ ಹೆಚ್ಚಿದಂತೆ ಎಲೆಕ್ಟ್ರಾನ್ಗಳ ಚಲನೆಗೆ ಅಡಚಣೆ ಹೆಚ್ಚಾಗುತ್ತದೆ. ಇದರಿಂದ ರೋಧ ಹೆಚ್ಚುತ್ತದೆ. ತಂತಿಯ ಉದ್ದ ಕಡಿಮೆಯಾದಂತೆ ರೋಧ ಕಡಿಮೆ ಇರುತ್ತದೆ. ವಾಹಕ ತಂತಿಯ ಅಡ್ಡ ಕೊಯ್ತ ದಪ್ಪ. ವಾಹಕ ತಂತಿ ತೆಳುವಾದಷ್ಟು ಎಲೆಕ್ಟ್ರಾನ್ಗಳು ಚಲಿಸಲು ಸಿಗುವ ಸ್ಥಳಾವಕಾಶ ಕಡಿಮೆಯಾಗಿರುತ್ತದೆ. ಇದರಿಂದ ಎಲೆಕ್ಟ್ರಾನ್ಗಳ ಚಲನೆಗೆ ಹೆಚ್ಚು ಅಡಚಣೆ ಹೆಚ್ಚಾಗುತ್ತದೆ ಮತ್ತು ರೋಧ ಹೆಚ್ಚಾಗುತ್ತದೆ. ದಪ್ಪ ಹೆಚ್ಚಾದಷ್ಟು ರೋಧ ಕಡಿಮೆಯಾಗುತ್ತದೆ. ವಾಹಕದ ತಾಪ ಹೆಚ್ಚಿದಾಗ ವಾಹಕದಲ್ಲಿನ ಪರಮಾಣುಗಳು ಹೆಚ್ಚು ವೇಗವಾಗಿ ಕಂಪಿಸಲಾರಂಭಿಸುತ್ತವೆ. ವಾಹಕ ಪರಮಾಣುಗಳು ಪದೇ ಪದೇ ಎಲೆಕ್ಟ್ರಾನ್ಗಳಿಗೆ ಅಡ್ಡಿಯಾಗುತ್ತವೆ ಮತ್ತು ಇದರ ಪರಿಣಾಮವಾಗಿ ರೋಧ ಹೆಚ್ಚಾಗುತ್ತದೆ.
ನಿಯಮಗಳು ಕೂಡ ಗೊತ್ತಿರಬೇಕು. ಇದರಲ್ಲಿ ಓಮ್ನ ನಿಯಮ, ಸ್ಥಿರ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಿ ಬೈ ಐ ಈಕ್ವಲ್ ಟು ಕ್ಯಾಪಿಟಲ್ ಆರ್ ಅಥವಾ ವಿ ಬೈ ಆರ್ ಈಕ್ವಲ್ ಟು ಐ ಅಥವಾ ವಿ ಈಕ್ವಲ್ ಟು ಐ ಆರ್. ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಒಂದು ರೋಧಕದ ಮೂಲಕ ವಿದ್ಯುತ್ ಹರಿಸಿದಾಗ ಬಿಡುಗಡೆಯಾಗುವ ಉಷ್ಣವು ವಿದ್ಯುತ್ ರೋಧಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ. ರೋಧಕ್ಕೆ ನೇರ ಅನುಪಾತದಲ್ಲಿದೆ ಮತ್ತು ರೋಧಕದ ಮೂಲಕ ವಿದ್ಯುತ್ ಪ್ರವಾಹ ಹರಿಯುವ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. H = I² RT. ಮ್ಯಾಕ್ಸ್ವೆಲ್ ಕಾರ್ಕ್ ಸ್ಕ್ರೂ ಅಥವಾ ಬಲಗೈ ಹೆಬ್ಬೆರಳು ನಿಯಮ ತಮ್ಗೆ ಗೊತ್ತಿರಬೇಕು. ಅದೇ ರೀತಿ ಫ್ಲೆಮಿಂಗ್ ಎಡಗೈ ನಿಯಮದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ರು. ಫ್ಲೆಮಿಂಗ್ ಎಡಗೈ ನಿಯಮ ನಿರೂಪಿಸಿ ಹಾಗೂ ಅದರಲ್ಲಿ ತೋರುಬೆಳು ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ರು. ತೋರುಬೆಳು ಕಾಂತ ಕ್ಷೇತ್ರದ ದಿಕ್ಕನ್ನು ಅದು ತೋರಿಸುತ್ತದೆ. ಬೆಳಕಿನ ಪ್ರತಿಫಲ ನಿಯಮಗಳು ತಮ್ಗೆ ಗೊತ್ತಿರಬೇಕು. ಅದೇ ರೀತಿ ಬೆಳಕಿನ ವಕ್ರೀಭವನ ನಿಯಮಗಳು ಕೂಡ ಮುಖ್ಯವಾದ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ನಿರೂಪಣೆಗಳು. ರಾಸಾಯನಿಕ ಕ್ರಿಯೆಗಳು ಎಂದರೇನು, ರಾಸಾಯನಿಕ ಸಮೀಕರಣ ಎಂದರೇನು, ಅದೇ ರೀತಿ ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆ 2 ಅಂಕಕ್ಕೆ ಕೇಳುವ ಸಾಧ್ಯತೆ ಬಹಳಷ್ಟು ಹೆಚ್ಚಿದೆ ವಿದ್ಯಾರ್ಥಿಗಳೇ. ಸಂಯೋಗ ಕ್ರಿಯೆ ಎಂದರೇನು, ಬಹಿರುಷ್ಣಕ ಕ್ರಿಯೆ ಎಂದರೇನು. ಬಹಿರುಷ್ಣಕ ಅಂದ್ರೆ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಗಳು. ರಾಸಾಯನಿಕ ಕ್ರಿಯೆ ನಡೆದಾಗ ಅಲ್ಲಿ ಹೊಸ ವಸ್ತು ಉಂಟಾಗುತ್ತದೆ. ಅದಕ್ಕೆ GST PC ಅಂತ ಕೂಡ ತಾವು ಕಾಣಬಹುದು. ಜಿ ಅಂದ್ರೆ ಇಲ್ಲಿ ಗ್ಯಾಸ್ ಸ್ಟೇಟ್ ಆಗಿರ್ಬೋದು ಅಥವಾ ಪ್ರೆಸಿಪಿಟೇಷನ್ ಉಂಟಾಗ್ತದೆ. ಉಷ್ಣ ವಿಭಜನ ಕ್ರಿಯೆಗಳು ಎಂದರೇನು, ಅಂತರ್ಷ್ಣ ಕ್ರಿಯೆ ಎಂದರೇನು, ಸ್ಥಾನಪಲ್ಲಟ ಕ್ರಿಯೆ ಎಂದರೇನು, ಪ್ರಕ್ಷೇಪಣ ಕ್ರಿಯೆ ಎಂದರೇನು, ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು, ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಗಳು ಎಂದರೇನು. ಇಂತಹ ಒಂದು ಪದಗಳು ತಮಗೆ ಗೊತ್ತಿರಬೇಕು. ಉತ್ಕರ್ಷಣೆ ಅಂದರೆ ಆಕ್ಸಿಜನ್ ಪಡೆದುಕೊಳ್ಳುತ್ತದೆ, ಹೈಡ್ರೋಜನ್ ಅನ್ನು ಕಳೆದುಕೊಳ್ಳುತ್ತದೆ. ಅಪಕರ್ಷಣೆ ಅಂದರೆ ಆಕ್ಸಿಜನ್ ಅನ್ನು ಕಳೆದುಕೊಳ್ಳುತ್ತದೆ, ಹೈಡ್ರೋಜನ್ ಅನ್ನು ಅದು ಪಡೆದುಕೊಳ್ಳುತ್ತದೆ. ನಶಿಸುವಿಕೆ ಎಂದರೇನು, ಲೋಹಗಳು ತೇವಾಂಶ, ಗಾಳಿ ಮುಂತಾದವುಗಳ ಸಂಪರ್ಕದಲ್ಲಿ ದೀರ್ಘಕಾಲ ತೆರೆದಿಟ್ಟಾಗ ಉತ್ಕರ್ಷಣೆಯ ಕ್ರಿಯೆಗೆ ಒಳಗಾಗುತ್ತದೆ. ಇದನ್ನು ನಶಿಸುವಿಕೆ ಎಂದು ಕರೆಯುತ್ತಾರೆ. ಪ್ರತಿ ಉತ್ಕರ್ಷಣ ಕ್ರಿಯೆ ಅಂದರೆ ಕಮ್ಮಟುವಿಕೆ ತಡೆಯಲು ಸೇರಿಸಲಾಗುವ ವಸ್ತುಗಳು. ತರಸ್ತೀಕರಣ ಕ್ರಿಯೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸಾರಯುಕ್ತಗೊಳಿಸುವಿಕೆ ಎಂದರೇನು, ಪ್ರಬಲ ಮತ್ತು ದುರ್ಬಲ ಆಮ್ಲಗಳು ಎಂದರೇನು, pH ಮೌಲ್ಯ ಎಂದರೇನು, ಕ್ಷಾರಗಳು ಎಂದರೇನು. ಕ್ಷಾರ ಅಂದರೆ ನೀರಿನಲ್ಲಿರುವ ಪ್ರತ್ಯಾಮ್ಲಗಳಿಗೆ ಕ್ಷಾರ ಎಂದು ಕರೀತಾರೆ. ತನ್ನತೆ ಮತ್ತು ಕುಟ್ಟತೆ ಎಂದರೇನು, ಉಭಯಧರ್ಮಿ ಆಕ್ಸೈಡ್ ಎಂದರೇನು, ಲೋಹಗಳ ಸ್ಥಾನಪಲ್ಲಟ ಕ್ರಿಯೆ ಎಂದರೇನು, ಅಯಾನಿಕ್ ಅಥವಾ ಎಲೆಕ್ಟ್ರೋವಲೆಂಟ್ ಸಂಯುಕ್ತಗಳು ಎಂದರೇನು, ಉಸಿರಾಟ ಎಂದರೇನು, ವಿಸರ್ಜನೆ ಎಂದರೇನು, ದ್ಯುತಿ ಸಂಶ್ಲೇಷಣೆ ಎಂದರೇನು, ಅವೈಕ ಉಸಿರಾಟ ಎಂದರೇನು, ಇಮ್ಮಡಿ ಪರಿಚಲನೆ ಎಂದರೇನು, ಪರಾವರ್ತಿತ ಪ್ರಕ್ರಿಯೆ ಎಂದರೇನು, ಪರಾವರ್ತಿತ ಚಾಪ ಎಂದರೇನು, ಅನುವರ್ತನಾ ಚಲನೆ ಎಂದರೇನು, ದ್ವಿತೀಯ ಅನುವರ್ತನಾ ಚಲನೆ ಎಂದರೇನು, ಉದಾಹರಣೆ ಕೊಡಿ. ಗುರುತ್ವಾನುವರ್ತನೆ ಎಂದರೇನು, ಉದಾಹರಣೆ ಕೊಡಿ. ತಾವೆಲ್ಲ ಪಾಯಿಂಟ್ಸ್ಗಳು ಗೊತ್ತಿರ್ಬೇಕು ತಮಗೆ. ಸಸ್ಯ ಹಾರ್ಮೋನ್ಗಳು ಎಂದರೇನು, ವಿದ್ಯುತ್ ಪ್ರವಾಹ ಎಂದರೇನು, ವಿದ್ಯುತ್ ಮಂಡಲ ಎಂದರೇನು. ವಿದ್ಯುತ್ ಮಂಡಲ ಅಂತಂದ್ರೆ 1 ಅಂಕಕ್ಕೆ ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗಕ್ಕೆ ನಾವು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ. ಒಂದು ಎಂಪೇರ್ ಪದವನ್ನು ನಿರೂಪಿಸಿ. ವಿಭವಾಂತರ ಎಂದರೇನು, 1 ವೋಲ್ಟ್ ವಿಭವಾಂತರವನ್ನು ನಿರೂಪಿಸಿ. ರೋಧಕ ಎಂದರೇನು, ಗಣನೀಯವಾದ ವಿರೋಧವನ್ನು ಹೊಂದಿರುವ ವಾಹಕ ಯಾವುದು. ವಿದ್ಯುತ್ ಸಾಮರ್ಥ್ಯ ಎಂದರೇನು, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಶಕ್ತಿ ಬಳಕೆಯಾಗುವ ದರ. 1 ವ್ಯಾಟ್ ವಿದ್ಯುತ್ ಸಾಮರ್ಥ್ಯ ಎಂದರೇನು, 1 ಕಿಲೋವ್ಯಾಟ್ ಗಂಟೆ ಎಂದರೇನು. ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ ಎಂದರೇನು. ಕಾಂತಕ್ಷೇತ್ರ ಎಂದರೇನು. ಕಾಂತಕ್ಷೇತ್ರ ಅಂದರೆ ಕಾಂತೀಯ ಬಲ ಇರುವ ಕಾಂತ ಸುತ್ತಲಿನ ಪ್ರದೇಶವನ್ನು ಕಾಂತಕ್ಷೇತ್ರ ಎಂದು ಕರೆಯುತ್ತಾರೆ. ಕಾಂತೀಯ ಬಲರೇಖೆಗಳು ಎಂದರೇನು. ಕಾಂತಕ್ಷೇತ್ರಗಳನ್ನು ಸೂಚಿಸುವ ಕಾಂತದ ಸುತ್ತಲಿನ ರೇಖೆಗಳಿಗೆ ಕಾಂತೀಯ ಬಲರೇಖೆ ಎಂದು ಕರೆಯುತ್ತಾರೆ. ಸೋಲೆನಾಯ್ಡ್ ಎಂದರೇನು. ಅವಾಹಕ ಹೊದಿಕೆಯುಳ್ಳ ತಾಮ್ರದ ಹಲವಾರು ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರದ ರಚನೆಯನ್ನು ನಾವು ಸೋಲೆನಾಯ್ಡ್ ಎಂದು ಕರೆಯುತ್ತೇವೆ. ಶಾರ್ಟ್ ಸರ್ಕ್ಯೂಟ್. ವಿಶ್ವಮಂಡಲ ಎಂದರೇನು, ಇದರಿಂದ ಮಂಡಲವು ಹೇಗೆ ರಕ್ಷಿಸಲ್ಪಡುತ್ತದೆ. ವಿಘಟಕರು ಎಂದರೇನು. ಜೈವಿಕ ಸಾಂದ್ರತಾ ವೃದ್ಧಿ ಎಂದರೇನು. ಜೈವಿಕ ವಿಘಟನೀಯ ವಸ್ತುಗಳು ಎಂದರೇನು, ಉದಾಹರಣೆ ಕೊಡಿ. ಜೈವಿಕ ವಿಘಟನೀಯವಲ್ಲದ ವಸ್ತುಗಳು ಉದಾಹರಣೆ ಕೊಡಿ. ಸವಲೆನ್ಸಿಯ ಬಂಧ, ಘಟನೀಕರಣ ಎಂದರೇನು. ಸೊ ಇಂತಹ ಒಂದು ಪದಗಳು ತಮಗೆ ಗೊತ್ತಿರಬೇಕು. ಇದರಿಂದ ತಾವು 2 ಅಥವಾ 1 ಅಂಕದ ಪ್ರಶ್ನೆಗಳು ಸುಲಭವಾಗಿ ತಾವು ಬರೀತೀರಿ ಪರೀಕ್ಷೆಯಲ್ಲಿ. ಪರ್ಯಾಪ್ತ ಸಂಯುಕ್ತಗಳು, ಅಪರ್ಯಾಪ್ತ ಸಂಯುಕ್ತಗಳು, ರಚನಾ ಸಮಾಂಗಿಗಳು ಎಂದರೇನು, ಅನುರೂಪ ಶ್ರೇಣಿ ಎಂದರೇನು, ಹೈಡ್ರೋಕಾರ್ಬನ್ ಎಂದರೇನು, ಉತ್ಕರ್ಷಣ ಕಾರ್ಯಗಳು ಎಂದರೇನು,
ಹೈಡ್ರೋಜನೀಕರಣ ಅಥವಾ ಸಂಕಲನ ಕ್ರಿಯೆ, ಕ್ರಿಯಾವರ್ಧಕಗಳು, ಆದೇಶ ಕ್ರಿಯೆ, ಆದೇಶನ ಕ್ರಿಯೆ, ದಹನ ಕ್ರಿಯೆ, ಎಸ್ಟರೀಕರಣ, ಸಾಬೂನೀಕರಣ. ಸಾಬೂನೀಕರಣ ಕೂಡ ಬಹಳ ಮುಖ್ಯವಾದ ಒಂದು ಪ್ರಶ್ನೆಯಾಗಿದೆ. ಎಸ್ಟರ್ಗಳು ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸಿ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗುವ ಕ್ರಿಯೆಗೆ ಸಾಬೂನೀಕರಣ ಕ್ರಿಯೆಯನ್ನು ಕರೆಯುತ್ತಾರೆ. ಸಾಬೂನಿ ಎಂದರೇನು? ಉದ್ದ ಸರಪಣಿಯ ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಅಥವಾ ಪೊಟ್ಯಾಸಿಯಂ ಲವಣ. ಮಾರಕಗಳು: ಸಲ್ಫನಿಕ್ ಆಮ್ಲದ ಸೋಡಿಯಂ ಲವಣ ಅಥವಾ ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣವಾಗಿದೆ. ಮಿಸೈಲ್ ಎಂದರೇನು? ಬಟ್ಟೆ ಮೇಲಿರುವ ಕೊಳೆಯನ್ನು ತೆಗೆಯಲು ಜಲಾಕರ್ಷಕ ಮತ್ತು ಜಲ ವಿಕರ್ಷಕ ತುದಿಗಳನ್ನು ಒಳಗೊಂಡಿರುವ ರಚನೆ. ಸಂತಾನೋತ್ಪತ್ತಿ ಎಂದರೇನು? ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ. ದ್ವಿವಿದಳನ. ದ್ವಿವಿದಳನಕ್ಕೆ ಮುಖ್ಯವಾದ ಉದಾಹರಣೆ ತಾವು ಕಾಣ್ತಾ ಇದ್ದೀರಿ. ಒಂದು ಜೀವಿಯಿಂದ ಎರಡು ಮರಿ ಜೀವಿಗಳಾಗುವ ಒಂದು ಪ್ರಕ್ರಿಯೆ. ಉದಾಹರಣೆಗೆ ಅಮೀಬಾ. ಬಹುವಿದಳನಕ್ಕೆ ಪ್ಲಾಸ್ಮೋಡಿಯಂ. ಬಹುವಿದಳನ ಪ್ಲಾಸ್ಮೋಡಿಯಂ. ತುಂಡರಿಕೆ ಸ್ಪೈರೋಗೈರಾ. ಪುನರುತ್ಪಾದನೆ ಪ್ಲೆನೇರಿಯಾ. ಕಾಯಜ ಸಂತಾನೋತ್ಪತ್ತಿ ಕ್ರಿಯೆ. ಕಾಯಜ ಅಂತಂದ್ರೆ ಇಲ್ಲಿ ದೇಹ ತುಂಡಾವಿಕೆ ಮೂಲಕ ಬೆಳತಕ್ಕಂತ ಜೀವಿಗಳು. ಉದಾಹರಣೆಗೆ ಬ್ರಯೋಫಿಲಂ. ಸೂಕ್ತ ಪರಿಸ್ಥಿತಿಗಳಲ್ಲಿ ಅನೇಕ ಸಸ್ಯಗಳ ಬೇರು ಮತ್ತು ಕಾಂಡ ಎಲೆಗಳಂತಹ ಭಾಗಗಳು ಹೊಸ ಸಸ್ಯಗಳಾಗಿ ಬೆಳೀತಕ್ಕಂಥ ಪ್ರಕ್ರಿಯೆ. ಮಗುವಿಕೆ ಹೈಡ್ರಾ. ಬೀಜಗಳ ಉತ್ಪಾದನೆ ಇದರಲ್ಲಿ ರೈಜೋಪಸ್. ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆ. ಪರಾಗಸ್ಪರ್ಶ ಕ್ರಿಯೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ, ಪರಕೀಯ ಪರಾಗಸ್ಪರ್ಶ ಕ್ರಿಯೆ. ನಿಷೇಚನ. ಏಕಲಿಂಗಿ ಹೂವುಗಳು, ದ್ವಿಲಿಂಗಿ ಹೂವುಗಳು, ಯುಗ್ಮಜ, ಮಳುವಿಕೆ, ಪ್ರೌಢಾವಸ್ಥೆ. ಜರಾಯು. ತಾಯಿಯ ದೇಹದಲ್ಲಿ ಭ್ರೂಣಕ್ಕೆ ರಕ್ತವರ್ಣದ ಮೂಲಕ ಪೋಷಕಾಂಶಗಳನ್ನು ಪೂರೈಸುವ ರಚನೆಗೆ ಜರಾಯುವನ್ನು ಕರೆಯುತ್ತಾರೆ. ಅನುವಂಶತೆ ಅದರಲ್ಲಿ ವಂಶವಾಹಿ. ಏಕತಳೀಕರಣ ಅದರ ವ್ಯಕ್ತರೂಪ 3:1 ಆಗಿರುತ್ತದೆ. ಜೀನ್ ನಮೂನೆ 1:2:1 ಆಗಿರುತ್ತದೆ ವಿದ್ಯಾರ್ಥಿಗಳೇ. ದ್ವಿತಳೀಕರಣ 9:3:3:1. ಅದರ ಡೆಫಿನೇಷನ್ ವ್ಯಾಖ್ಯೆ ಗೊತ್ತಿರಬೇಕು. ಏಕತಳೀಕರಣ ಅಂದ್ರೇನು, ದ್ವಿತಳೀಕರಣ ಅಂದ್ರೇನು. ಗೋಳೀಯ ದರ್ಪಣ. ದರ್ಪಣಗಳ ಪ್ರತಿನಿಧಿಸುವ ಮೇಲ್ಮೈಗಳು ಗೋಳಾಕಾರ ಹೊಂದಿದ್ದರೆ ಅವುಗಳಿಗೆ ಗೋಳೀಯ ದರ್ಪಣ ಎಂದು ಕರೆಯುತ್ತಾರೆ. ನಿಮ್ನ ದರ್ಪಣ, ಪೀನ ದರ್ಪಣ. ದರ್ಪಣ ಧ್ರುವ ಅದಕ್ಕೆ ಪಿ ಎಂದು ಕರಿತೀವಿ. ಗೋಳಾಕಾರದ ಪ್ರತಿಫಲಿಸುವ ಮೇಲ್ಮೈ ಕೇಂದ್ರವಾಗಿರುತ್ತದೆ. ವಕ್ರತಾ ತ್ರಿಜ್ಯ ಆರ್. ವಕ್ರತಾ ಕೇಂದ್ರ ಸಿ. ಪ್ರಧಾನಕ್ಷ. ಸಂಗಮ ದೂರ ನೋಡ್ರಿ, ಸ್ಮಾಲ್ ಎಫ್ ಬರೆದ್ರೆ ಸಂಗಮ ದೂರವಾಗ್ತದೆ, ಕ್ಯಾಪಿಟಲ್ ಎಫ್ ಬರೆದ್ರೆ ಪ್ರಧಾನ ಸಂಗಮವಾಗ್ತದೆ. ಬೆಳಕಿನ ವಕ್ರೀಭವನ. ಬೆಳಕಿನ ವಕ್ರೀಭವನ ನಿಯಮಗಳು ಗೊತ್ತಿರಬೇಕು ನಮಗೆ. ಮಸೂರ ಎಂದರೇನು, ಸತ್ಯ ಪ್ರತಿಬಿಂಬ ಅಂದರೇನು, ಮಿಥ್ಯ ಪ್ರತಿಬಿಂಬ ಅಂದರೇನು, ವಕ್ರೀಭವನ ಸೂಚ್ಯಂಕ, ಪೀನ ಮಸೂರ, ನಿಮ್ನ ಮಸೂರ, ಮಸೂರದ ವಕ್ರತಾ ಕೇಂದ್ರ, ದೃಕ್ಕೇಂದ್ರ. ಮುಖ್ಯವಾಗಿ ರೇ ಡೈಗ್ರಾಮ್ ಕೂಡ ತಮಗೆ ಬರಬೇಕು ವಿದ್ಯಾರ್ಥಿಗಳೇ. ಬೆಳಕಿನ ವರ್ಣ ವಿಭಜನೆ ಎಂದರೇನು? ಬಿಳಿಯ ಬಣ್ಣವು ಅದರ ವಿಭಿನ್ನ ಘಟಕಗಳಿಗೆ ವಿಭಜನೆ ಹೊಂದೋದನ್ನು ಬೆಳಕಿನ ವರ್ಣ ವಿಭಜನೆ ಎಂದು ಕರೆಯುತ್ತಾರೆ. ಟಿಂಡಾಲ ಪರಿಣಾಮ. ಸೂತ್ರಗಳು ಕೂಡ ತಮ್ಗೆ ಗೊತ್ತಿರಬೇಕು. ಸೂತ್ರ ತಾವು ಕಾಣ್ತಾ ಇದ್ದೀರಿ. ವಿದ್ಯುತ್ ಪ್ರವಾಹದ ಸೂತ್ರ, ವಿಭವಾಂತರ ಸೂತ್ರ, ಓಮ್ನ ನಿಯಮ ಸೂತ್ರ, ರೋಧ, ರೋಧಶೀಲತೆ. ರೋಧಶೀಲತೆ ಅಂತಾರಾಷ್ಟ್ರೀಯ ಕಮಾನ ಓಮ್ ಮೀಟರ್ ಆಗಿದೆ. ರೋಧದ ಅಂತಾರಾಷ್ಟ್ರೀಯ ಕಮಾನ ಓಮ್ ಆಗಿದೆ. ಸೊ ಸಿರೀಸ್ ಅಂಡ್ ಪ್ಯಾರಲಲ್ ಕಾಂಬಿನೇಷನ್ ಇರ್ತಕ್ಕಂಥ ಒಂದು ಸೂತ್ರ ತಾವು ಕಾಣ್ತಾ ಇದ್ದೀರಿ. ವಿದ್ಯುತ್ ಸಾಮರ್ಥ್ಯ, ಜೌಲ್ನ ಉಷ್ಣೋತ್ಪಾದನಾ ನಿಯಮ, H=I²RT. ವಿದ್ಯುತ್ ವ್ಯವಹಾರದ ವ್ಯಾವಹಾರಿಕ ಏಕಮಾನ ತಾವು ಕಾಣ್ತಾ ಇದ್ದೀರಿ, ಕಿಲೋವ್ಯಾಟ್ ಅವರ್. ವಕ್ರತಾ ತ್ರಿಜ್ಯ ಆರ್ ಮತ್ತು ಸಂಗಮ ದೂರಗಳ ನಡುವಿನ ಸಂಬಂಧ R=2F. ದರ್ಪಣಗಳ ಸೂತ್ರ ತಾವು ಕಾಣ್ತಾ ಇದ್ದೀರಿ. ವರ್ಧನೆ, ಗೋಲಿ ದರ್ಪಣ ವರ್ಧನೆ ಕಾಣ್ತಾ ಇದ್ದೀರಿ. ಮಸೂರದ ಸೂತ್ರ ವರ್ಧನೆ. ಮಸೂರ ಸಾಮರ್ಥ್ಯವನ್ನು ಡಯಾಪ್ಟರ್ ಮೂಲಕ ಅಳೆಯುತ್ತಾರೆ. ನೆನಪಿನ ತಂತ್ರಗಳು ಕೂಡ ತಾವು ಕಾಣ್ತಾ ಇದ್ದೀರಿ. ಸೊ ಇಲ್ಲಿ ಲೋಹಗಳ ಕ್ರಿಯಾಶೀಲ ಸರಣಿ ಬರ್ತದೆ. ಕನ್ನಡಿಗನದ ನಾನು ಕಾಲ್ ಮಾಡಿದಾಗ ಅಲ್ಲಿ ಜಿಂಕ್ ಕಬ್ಬಿಣ ಪಾಟ್ನೊಳಗೆ ಹೊಳೆಯುತ್ತಿದ್ದೆವು. ಕ್ಯೂರಿಯಾಸಿಟಿ ಹೆಚ್ಚಾಗಿ ಕೇಳಿದೆ ಅಲ್ಲಿ ಬೆಳ್ಳಿ ಬಂಗಾರ ಇದೆ ಎಂದು. ಸೊ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲವಾದ ಲೋಹ ಅಂತಂದ್ರೆ ಇಲ್ಲಿ ಪೊಟ್ಯಾಷಿಯಂ. ಕಡಿಮೆ ಕ್ರಿಯಾಶೀಲ ಅಂತಂದ್ರೆ ಇಲ್ಲಿ ಬಂಗಾರ, ಚಿನ್ನ. ಸೊ ಇದ್ರ ಮೇಲೆ ಕೂಡ ಕ್ವಶನ್ ಕೇಳಬಹುದು. ಇಲ್ಲಿ ಕೆಲವೊಂದು ನ್ಯೂಮನಿಕ್ಸ್ ಕೂಡ ಕೊಡಲಾಗಿದೆ. ಕಾರ್ಬನೇಟ್ ಅಂತ ಅದಿರು ಅಂತಂದ್ರೆ ಕಾಸುವಿಕೆ. ಸಲ್ಫೈಡ್ ಅದಿರು ಅಂತಂದ್ರೆ ಹೆಚ್ಚಿನ ಇಲ್ಲಿ ಹುರಿವಿಕೆಯಲ್ಲಿ ತಾವು ಕಾಣಬಹುದು. ಅಂದ್ರೆ ಸಲ್ಫೈಡ್ ಅದಿರು ಬಂತಂದ್ರೆ ಇಲ್ಲಿ ಹುರಿವಿಕೆ ಮಾಡ್ತಾರೆ. ಕಾರ್ಬನೇಟ್ ಅದಿರು ಬಂದ್ರೆ ಇಲ್ಲಿ ಕಾಸುವಿಕೆ ಮಾಡ್ತಾರೆ. ಕಾಸುವಿಕೆ ಮತ್ತು ಹುರುವಿಕೆಯಿಂದ ಕಾರ್ಬನೇಟ್ ಅದಿರು ಮತ್ತು ಸಲ್ಫೈಡ್ ಅದಿರು ಆಕ್ಸೈಡ್ ಆಗಿ ಬದಲಾಗುತ್ತವೆ. ಆಕ್ಸೈಡ್ ಅದಿರನ್ನು ಅಪಕರ್ಷಿಸಿ ಲೋಹವನ್ನು ಪಡೆಯಲಾಗುತ್ತದೆ. ವಿಧಗಳು ಅಮೀಬಾ, ದ್ವಿವಿದಳನ, ಪ್ಲಾಸ್ಮೋಡಿಯಂ, ಬಹುವಿದಳನ ಅಥವಾ ಇದರಲ್ಲೇ ಹೇಳ್ಬೋದು ನಾವು.
ವಿಡಿಯೋ ಟೆಲಿಕಾಸ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಕೌನ್ ಬನೇಗಾ ಅಂತಕ್ಕಂಥ ಒಂದು ನಿಮೋನಿಕ್ಸ್ ಕೂಡ ಇಲ್ಲಿ ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ವಿಧಗಳನ್ನು ಕೂಡ ತಮಗೆ ತಿಳಿಸ್ತದೆ. ಸರಳವಾದ ಒಂದು ನಿಮೋನಿಕ್ಸ್ ಕೊಡಲಾಗಿದೆ ಇಲ್ಲಿ. ಆಮ್ಲ ಮತ್ತು ಪ್ರತ್ಯಾಮ್ಲ ಗುಣಗಳು ಕೂಡ ತಾವು ಕಾಣ್ತಾ ಇದ್ದೀರಿ. ವಾಹಕದ ರೋಧವು ಅವಲಂಬಿಸಿದ ಅಂಶಗಳು ಕೂಡ ಅಲ್ಲಿ ನಿಮೋನಿಕ್ಸ್ ಕೊಡಲಾಗಿದೆ. LATM ಅಂತಕ್ಕಂಥದ್ದು. ಮಂಡದಲ್ಲಿ ಎಮಿಟರ್ ಮತ್ತು ವೋಲ್ಟ್ ಮೀಟರ್ ಜೋಡಣೆ ASVP ಅಂತಕ್ಕಂಥ ಒಂದು ನಿಮೋನಿಕ್ಸ್ ಕೊಡಲಾಗಿದೆ. GSTPC ಉಭಯವರ್ತಿ ಆಕ್ಸೈಡ್. ಸೊ ಇಲ್ಲಿ ಮುಖ್ಯವಾಗಿ ರಚನಾ ಸೂತ್ರಗಳು ಮತ್ತು ಲೆವಿಸ್ಡಾ ಸ್ಟ್ರಕ್ಚರ್ ಕೂಡ ತಾವು ಕಾಣ್ತಾ ಇದ್ದೀರಿ ಇದರಲ್ಲಿ. ಸೊ ವಿದ್ಯಾರ್ಥಿಗಳೇ, ತಾವೆಲ್ಲ ಕೂಡ ಈ ರಚನಾ ಸೂತ್ರಗಳು ಪ್ರಾಕ್ಟೀಸ್ ಮಾಡಬೇಕು. ಬಹಳ ಮುಖ್ಯವಾದಂತಹ ಒಂದು ರಚನಾ ಸೂತ್ರಗಳು ತಾವು ಇಲ್ಲಿ ಕಾಣ್ತಾ ಇದ್ದೀರಿ. ಅದರಲ್ಲಿ ಇಥೇನ್, ಪ್ರೋಪೇನ್, ಬ್ಯೂಟೇನ್, ಪ್ರೋಪೀನ್, ಇಥೈನ್, ಪೆಂಟೇನ್, ಬ್ಯೂಟೈನ್, ಸೈಕ್ಲೋಪ್ರೋಪೇನ್. ಸೊ ಸೈಕ್ಲೋಪ್ರೋಪೇನ್ ಕಾಣ್ತಾ ಇದ್ದೀರಿ. C3H6, ಸೈಕ್ಲೋಬ್ಯೂಟೇನ್. ಅದೇ ರೀತಿ ಬೆಂಜಿನ್ ರಚನಾ ಸೂತ್ರ ತಾವು ಕಾಣ್ತಾ ಇದ್ದೀರಿ. C6H6 ರಚನಾ ಸೂತ್ರ ತಾವು ಕಾಣ್ತಾ ಇದ್ದೀರಿ ಇದರಲ್ಲಿ, ರಿಂಗ್ ಲೈಕ್ ಸ್ಟ್ರಕ್ಚರ್. ಸೊ ತಮ್ಮ ಪುಸ್ತಕದಲ್ಲಿ ಈ ತರ ಒಂದು ಕೋಷ್ಟಕ ಕೊಟ್ಟಿರ್ತಾರೆ, ರಚನಾ ಸೂತ್ರಗಳು ತಾವು ನೋಡಬೇಕು ಯಾವ ತರ ಇದೆ ಅಂತಕ್ಕಂಥದ್ದು IPC ರೂಲ್. ಸೊ ಮುಖ್ಯವಾಗಿ ಪ್ರಶ್ನೆ ಉತ್ತರ ಮಾದರಿ ಪ್ರಶ್ನೆ ಪತ್ರಗಳು ಕೂಡ ತಾವು ನೋಡಬೇಕು. ಹೆಚ್ಚಿನ ಶೈಕ್ಷಣಿಕ ಐಡಿಯಾಗಾಗಿ ಮತ್ತು ಟೆಕ್ನಾಲಜಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದ್ಮೇಲೆ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ನೈಸ್ ಡೇ.